ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಮಾತು ಅಂತ ಆಡ್ತಿದ್ದೀರ್ರಿ? ನಮ್ಮ ಮಗನ್ಗೆ ಏಟು ಬಿದ್ದಿದೆ, ಇದು ನಿಮಗೆ ಸಂತೋಷದ ವಿಷಯನಾ? ಅಲ್ವೇ, ಬಿದ್ದಿರೋ ಏಟ್ ಬಗ್ಗೆ ಮಾತಾಡ್ಬೇಡ, ಗೆದ್ದಿರೋ ಪ್ರೀತಿ ಬಗ್ಗೆ ಮಾತಾಡು. ಅಪ್ಪ ಏನ್ ಹೇಳ್ತಿದ್ಯಪ್ಪ? ಮತ್ತೆ ಇನ್ನೇನಮ್ಮ, ನಮ್ಮ ಸುಬ್ಬು ಹೋರಾಡಿದ್ದಾನೆ, ವೈರಿಗಳನ್ನ ಒದ್ದು ಬಂದಿದ್ದಾನೆ, ನಮ್ಮ ಶ್ರಾವಣಿ ಅಮ್ಮವರ ಪ್ರೀತಿನ ಗೆದ್ದು ಬಂದಿದ್ದಾನೆ. ಅವರಿಬ್ರು ಪ್ರೀತಿನ ಒಪ್ಕೊಂಡಿದ್ದಾರೆ. ನಾವು ಕಾಯ್ತಿದ್ದ ಕ್ಷಣಕ್ಕೆ ಬೆಳಕು ಬಂದಿದೆ. ಇನ್ನು ಇವರಿಬ್ರು ಗಂಡ ಹೆಂಡತಿರಲ್ಲ, ಪ್ರೇಮಿಗಳು ಪ್ರೇಮಿಗಳು. ಓಹೋ, ಏನ್ ಮೇಡಮ್ ಅವರೇ ನಾಚ್ಕೋತಿದ್ದೀರಾ? ಅಲ್ಲ ಮೇಡಮ್ ಅವರೇ, ಪ್ರೀತಿರೋ ಹುಡುಗನ ಎರಡೆರಡು ಸರಿ ಮದ್ವೆ ಆದ್ರೂ ಪ್ರೀತಿ ಹೇಳ್ಕೊಂಡಿಲ್ಲ ಅಂತ ನಿಮ್ಮನ್ನ ನೋಡಿ ನಗ್ಬೇಕು, ಅಥವಾ ಮದ್ವೆ ಆದ್ಮೇಲಾದ್ರೂ ನಿಮ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡ್ರಲ್ಲ ಅಂತ ನಿಮ್ಮನ್ನ ನೋಡಿ ಖುಷಿ ಪಡ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಧನು, ಸುಮ್ಮನೆ ಇರೆ. ಗಂಡ ಹೆಂಡತಿ ಅನ್ಯೂನ್ಯವಾಗಿರುವಾಗ ನಾವೆಲ್ಲ ಈಗ ಮಾತಾಡಿ ಅವ್ರಿಗೆ ತೊಂದರೆ ಕೊಡಬಾರ್ದು. ನಿನ್ನ ನಡಿ, ಅಡುಗೆ ಮನೆ ಕೆಲಸ ಮಾಡ್ಕೊ. ಆಹಾ, ಈಗಲಾದ್ರೂ ಅರ್ಥ ಮಾಡ್ಕೊಂಡಿಯಲ್ಲೇ. ಇದೇ ಖುಷಿಯಲ್ಲಿ ದೇವ್ರಿಗೆ ತುಪ್ಪದ ದೀಪಾಚರಣೆ ನಡಿ. ಅಯ್ಯೋ, ನಾನೇನು ಅನ್ಕೊಂಡೆ ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಬನ್ನಿ ಬನ್ನಿ. ನೀವೇನು ಮೇಡಮ್ ಏನೋ ಮಾತಾಡ್ತಾ ಇಲ್ಲ? ಸುಬ್ಬು, ಎಲ್ಲರೂ ಹೇಳೋ ಹಾಗೆ ನದಿ ಸಾಗರ ಸೇರಲೇಬೇಕು. ಆದರೆ ಆ ನದಿ ಸಾಗರ ಸೇರೋಕ್ಕೂ ಮುಂಚೆ ಎಷ್ಟೆಲ್ಲ ಏರಿಳಿತಗಳು, ಎಷ್ಟೆಲ್ಲ ಅಡೆತಡೆಗಳನ್ನು ದಾಟಿ ಆಮೇಲೆ ಸಾಗರ ಸೇರುತ್ತೆ. ನಮ್ಮ ಪ್ರೀತಿನೂ ಹಾಗೆ ಅನ್ನಿಸ್ತಾ ಇದೆ. ಪ್ರೀತಿ ನಿಧಾನವಾಗಿ ಸಿಕ್ತಷ್ಟು ಅದ್ರ ಬೇರು ತುಂಬ ಆಳವಾಗಿ ಹೋಗಿರುತ್ತೆ. ನಮಗೇನಾದರೂ ಶಾಶ್ವತವಾಗಿ ದಕ್ಕಬೇಕು ಅಂದರೆ ಅದ್ರ ಬುನಾದಿ ಗಟ್ಟಿಯಾಗಿರಬೇಕು. ಈಗ ಸ್ವಲ್ಪ ಸಂತೋಷ ಸಿಗ್ಬೇಕಂದ್ರೂ ನಾವು ತುಂಬ ದಿನ ಕಾಯಬೇಕು. ಅದೇನಾದರೂ ನಮಗೆ ಸುಲಭವಾಗಿ ಸಂತೋಷ ಸಿಕ್ಬಿಟ್ರೆ ಅದ್ರ ಖುಷಿ ಜಾಸ್ತಿ ಹೋಗ್ತಿರಲ್ಲ ಮೇಡಮ್. ಸಾರಿ ಸುಬ್ಬು, ನಮ್ಮಿಬ್ರ ಮಧ್ಯೆ ನಾಟಕ ಆಡೋದಕ್ಕೆ ಅಂತ ಆ ಶ್ರವಣ್ಣ ಕರೆಸಿ ನಿನ್ನ ತುಂಬ ಗೋಳು ಹಾಕೊಂಡ್ಬಿಟ್ಟೆ. ಆದರೆ ನೀನು ದೊಡ್ಡ ಕಣೋ, ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿನಗೆ ಅರ್ಥನೇ ಆಗಲಿಲ್ವಾ? ನಿಜ ಮೇಡಮ್, ನಿಮ್ಮ ಮನಸ್ಸಲ್ಲಿರೋದು ನನಗೆ ಅರ್ಥ ಆಗಿಲ್ಲ, ನನ್ನ ಮನಸ್ಸಲ್ಲಿರೋ ಪ್ರೀತಿ ನಿಮಗೆ ಅರ್ಥ ಆಗಿಲ್ಲ. ಒಂದು ಕಡೆ ಶ್ರವಣ್ಣು, ಇನ್ನೊಂದು ಕಡೆ ಶ್ರೀವಲ್ಲಿ, ಇವರೆಲ್ಲರೂ ಸೇರಿ ನಮ್ಮ ಪ್ರೀತಿನ ಒಂದು ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು. ಮೇಡಮ್, ಯಾರಾದರೂ ಯಾರಿಗಾದರೂ ಒಳ್ಳೇದು ಮಾಡಿದ್ರೆ ಅದ್ರ ಪ್ರತಿಫಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಅವರು ಯಾರನ್ನಾದರೂ ಪ್ರೀತಿಸ್ತಾ ಇದ್ರೆ ಅವ್ರಿಗೆ ನಿಜವಾಗ್ಲೂ ಆ ಪ್ರೀತಿ ದಕ್ಕುತ್ತೆ ಮೇಡಮ್. ಏನು ಸುಬ್ಬು ಇದು ಮಾತಿಗೂ ಮೇಡಮ್ ಮೇಡಮ್ ಅಂದ್ಕೊಂಡು? ಅಲ್ಲಿ ಹೇಳ್ದೆ ತಾನೆ ಐ ಲವ್ ಯು ಶ್ರಾವಣಿ ಅಂತ. ಆದ್ರೆ ಈಗ ಯಾಕೆ ಹೇಳ್ತಿಲ್ಲ? ಅದು ಆಗಲೇ ಒಂದು ಧೈರ್ಯದಲ್ಲಿ ಒಂದು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ. ಆದರೆ ಈಗ ಓಹೋ, ಅಷ್ಟು ಜನರ ಮುಂದೆ ಹೊಡೆದಾಡೋದಕ್ಕೆ ನಿನಗೆ ಧೈರ್ಯ ಇತ್ತು, ಆದ್ರೆ ಹೆಂಡತಿ ಮುಂದೆ ಮಾತಾಡೋದಕ್ಕೆ ನಿನ್ ಧೈರ್ಯ ಇಲ್ಲ ಅಲ್ವಾ? ನಾನೇನು ಹುಲಿನ ಸಿಂಹನ ನಿನ್ನ ತಿನ್ಬಿಡ್ತೀನ? ಯಾರೋ ಗೊತ್ತು ಮೇಡಮ್, ತಿನ್ನಲ್ಲ ಅಂತ ಏನು ನಂಬಿಕೆ? ಓಹೋ, ಹಾಗ ಇದು ಈಗಲೇ ತಿಂತೀನಿ. ನನಗೆ ಗೊತ್ತೀರಾ ಮೇಡಮ್? ಮೇಡಮ್ ಅವರೇ, ಯಾಕೋ ಎಲ್ಲ ಉಲ್ಟಾ ಹೊಡಿತಿದೆ. ಈ ಮನೆಯಲ್ಲಿ ಮನೆ ತುಂಬ ಸಂಭ್ರಮ ಆವರಿಸ್ಕೊಂಡ್ಬಿಟ್ಟಿದೆ. ಇವರೆಲ್ಲರೂ ಸುಬ್ಬುನ ಹೀರೋ, ಶ್ರಾವಣಿನ ಹೀರೋಯಿನ್ ಮಾಡಿ ಮೆರೆಸ್ತಾ ಇದ್ದಾರೆ. ನೋಡು ಕಂದಮ್ಮ, ಅವರು ಪ್ರೀತಿನ ಹೇಳ್ಕೊಂಡಿರ್ಬೋದು, ಮದ್ವೆ ಆಗಿರ್ಬೋದು, ಆದ್ರೆ ಯಾವುದೇ ಕಾರಣಕ್ಕೂ ಅವರಿಬ್ರು ಸೇರ್ಬಾರ್ದು ಅಂದ್ರೆ ರೊಟ್ಟಿ ಮೇಲೆ ಬೆಣ್ಣೆ ಹಾಕಿ ಕರಗ್ಬೇಡ ಅಂದ್ರೆ ಅದು ಕರಗದೆ ಇರ್ತದೆಯೇ? ಅವರಿಬ್ರು ಮದುವೆ ಆಗಿದೆ, ಈಗ ಪ್ರೀತಿನೂ ಆಗಿದೆ, ಮುಂದೆ ಅದು ಆಗುತ್ತೆ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇದೆಲ್ಲ ಇಷ್ಟಕ್ಕೆ ನಿಲ್ಬೇಕು ಅಷ್ಟೇ. ಸುಬ್ಬು ಅಪ್ಪ ಅಮ್ಮನಿಗೆ ಶಾಸ್ತ್ರ ಪಂಚಾಂಗದ ಮೇಲೆಲ್ಲ ತುಂಬಾ ನಂಬಿಕೆ ಅಲ್ವಾ? ಇಲ್ದೇ ಇರುತ್ತಾ? ನಮ್ ಕಡೆ ಏನೇ ಕಾರ್ಯಕ್ರಮ ಆದ್ರೂ ಪಂಚಾಂಗ ಶಾಸ್ತ್ರ ನೋಡಿನೇ ಮಾಡೋದು. ಹೌದಾ? ವೆರಿ ಗುಡ್. ಹಾಗಾದ್ರೆ ಇನ್ನು 3 ತಿಂಗಳು ಅವ್ರ ಜಾತಕದ ಪ್ರಕಾರ ಯಾವ ಮುಹೂರ್ತಾನೂ ಇಲ್ಲ ಅಂತ ನೀನ್ ಹೇಳಿಸ್ಬೇಕು. ಓ, ಇದ್ದ ಪ್ಲಾನು? ಆಯ್ತು ಬಿಡಿ, ನಾನೀಗ ಇಡ್ತೀನಿ. ಇನ್ನು ನಿಮ್ ಜೊತೆಗೆ ಆಮೇಲೆ ಮಾತಾಡ್ತೀನಿ.
ಇಡ್ಲ ಫೋನ್. ಮನ್ಸು ಒಂದಾಯ್ತು. ಇನ್ನೇನಿದ್ರು ಈ ಮನೆಗೆ ಮೊಮ್ಮಗಳೋ ಬರಬೇಕು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಿ. ಇನ್ಯಾವುದೇ ಕಾರಣಕ್ಕೂ ತಡ ಮಾಡೋದ್ ಬೇಡ. ಆದಷ್ಟು ಬೇಗ ಶಾಂತಿ ಮುಹೂರ್ತ ನೋಡೋಣ. ನಾವು ತಡ ಮಾಡಿದ್ರು ಅವ್ರು ತಡಿಬೇಕಲ್ವೇ? ಏನೇನೋ ಮಾತಾಡ್ಬೇಡಿ ನೀವು. ಏನೇನೋ ಮಾತಾಡಿಲ್ಲ ಕಣೆ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಆಯ್ತು, ನೀವ್ ಹೇಳ್ದಾಗೆ ಆಗ್ಲಿ. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ. ಅದಕ್ಕೆ ತಾನೇ ತಂದಿರೋದು. ನೋಡಿ ಹೇಳ್ತೀನಿ ಇರು. ಅಯ್ಯಯ್ಯೋ, ಪಂಚಾಂಗ ಓದ್ತಿರ್ಬೇಕಾದ್ರೆ, ಪಂಚಾಂಗ ನೋಡ್ತಿರ್ಬೇಕಾದ್ರೆ ನಾನಾದ್ರೂ ಯಾಕೆ ಸುಳ್ಳು ಹೇಳಿ ನಿಮ್ಗೆ? ಆಹಾ, ಇದರಲ್ಲ ನಮ್ಮ ಸ್ವಾಮಿ, ಅವ್ರ ಹತ್ರ ಹೇಳಿಸ್ಬೋದಲ್ವಾ? ಪತಿದೇವ, ಮುಟ್ಬೇಡ, ನನ್ನನ್ನು ಮುಟ್ಬೇಡ. ಆ ರಮಾಕಾಂತ ಇದ್ದಾನಲ್ಲ, ಅವನ ಹತ್ರಕ್ಕೆ ಹೋಗು. ನನ್ನ ಹತ್ರ ಯಾಕೆ ಬರ್ತಾ ಇದ್ಯಾ? ಅಯ್ಯೋ ದೇವ್ರೆ, ನಾನು ಏನ್ ಮಾಡಕ್ ಹೋದ್ರು ಎಲ್ಲ ನನ್ನೇ ಸುತ್ತಕೊಂಡು ಹೊಡಿಯುತ್ತಲ್ಲಪ್ಪ. ಬಾವಾ ಬಾವಾ, ನನ್ ಮಾತು ಕೇಳಿ ಬಾವಾ. ನಾನು ಯಾರ ಮಾತು ಕೇಳಲ್ಲ. ಅಯ್ಯೋ ದೇವ್ರೆ, ನಾನು ಏನು ಮಾಡ್ಲಿ? ಈ ವಯ್ಯಂಗಂತೂ ಯಾವ್ದ್ರ ಮೇಲೂ ಆಸೆ ಇಲ್ಲ. ಈ ವಯ್ಯನ್ ಹೆಂಗ್ ಪಳಗಿಸ್ಲಿ? ಪ್ರಿಯತಮ, ನನ್ನ ಅಕೌಂಟಲ್ಲಿ ಲಕ್ಷ ಲಕ್ಷ ದುಡ್ಡಿದೆ. ದರ್ಶನ, ಇದು ಮೊಬೈಲ್ ಅಲ್ಲ, ದರ್ಶನ, ಸಾಕ್ಷಾತ್ ಮಹಾಲಕ್ಷ್ಮಿಯ ದರ್ಶನ. ಈ ಮೊಬೈಲ್ ಮೂಲಕ ಸಾಕ್ಷಾತ್ ಮಹಾಲಕ್ಷ್ಮಿ ದರ್ಶನ ಕೊಡ್ತಾ ಇದ್ದಾರೆ. ಕಾಂತು, ಓಹೋ, ಹಣ ನೋಡಿದ್ರೆ ಹೆಣನೂ ಬಾಯ್ ಬಿಡುತ್ತಂತೆ. ಇನ್ನು ನನ್ನ ಯಜಮಾನ ಬಾಯ್ ಬಿಡದೆ ಇರ್ತಾನ? ಅಂತೂ ಸಿಕ್ಕಿಬಿದ್ದ. ಕಾಂತು, ಈ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನನ್ ಮೇಲೂ ಬೀಳ್ಬೇಕಲ್ಲ? ಬೀಳುತ್ತೆ ಅಂದ್ರೆ ಬೀಳುತ್ತೆ, ಆದ್ರೆ ಅದಕ್ಕೂ ಮುಂಚೆ ನೀವು ನಂದೊಂದು ಕೆಲಸ ಮಾಡ್ಕೊಡ್ಬೇಕು. ಅಷ್ಟೇ ತಾನೇ? ಏನ್ ಹೇಳು? ಲಕ್ಷ್ಮೀ ಸೇವೆಗೆ ನಾನು ಸದಾ ಸಿದ್ಧ. ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡ್ಬೇಕು. ಒಳಗಡೆ ಆ ಅನಂತ ಶೇನ ಪದ್ಮನಾಭ ಪಂಚಾಂಗ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಅವ್ರ ಹತ್ರ ಹೋಗಿ, ನನಗೆ ದಿವ್ಯ ದೃಷ್ಟಿ ಇದೆ, ಇನ್ನು 3 ತಿಂಗಳ ತನಕ ಶ್ರಾವಣಿ ಸುಬ್ರಹ್ಮಣ್ಯ ಒಂದಾಗೋದಕ್ಕೆ ಯಾವ ಮುಹೂರ್ತನೂ ಇಲ್ಲ ಅಂತ ಹೇಳಿ ಬರ್ಬೇಕು. ಆಗುತ್ತಾ? ಅಷ್ಟೇ ತಾನೇ? ಆ ಮಹಾಲಕ್ಷ್ಮಿ ನನಗೆ ಆಶೀರ್ವಾದ ಮಾಡ್ತಾಳೆ ಇದ್ರೆ ಇದೇನು ಕಟ್ಟದ ಕೆಲಸ ಅಲ್ಲ.